Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇನ್ನು ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇಂದಿರಾ ಕ್ಯಾಂಟೀನ್ಗೂ ಕೂಡ ಬಿಟ್ಟಿಲ್ಲ. ಸದ್ಯ ಗ್ಯಾಸ್ ಪೂರೈಕೆ ಆಗದಿದ್ರೆ 2 ದಿನದಲ್ಲಿ ಕ್ಯಾಂಟೀನ್ ಬಂದ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಗರ ಪಾಲಿಕೆ ಬಳಿ ಸಮಸ್ಯೆಯನ್ನ ಗುತ್ತಿಗೆದಾರರು ಹೇಳ್ಕೊಂಡಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿರುವಂತಹ 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರ ತಯಾರಿಕೆ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿದೆ. 2 ದಿನ ಕಳೆದ್ರೆ ಕ್ಯಾಂಟೀನ್ ಅನ್ನ ಬಂದ್ ಮಾಡುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಜಿಬಿಎಗೆ ಗುತ್ತಿಗೆದಾರರು ಮನವಿಯನ್ನ ಮಾಡಿಕೊಂಡಿದ್ದು ಸದ್ಯ ಜಿಬಿಎಯಿಂದ ಗುತ್ತಿಗೆದಾರರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡುವಂತಹ ಭರವಸೆಯನ್ನ ಕೂಡ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್, ಹಲವು ದಿನಗೂಲಿ ನೌಕರರು ಇಂದಿರಾ ಕ್ಯಾಂಟೀನ್ ಅನ್ನೇ ಅವಲಂಬಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ ಅಲ್ಲಿ ಕಡಿಮೆ ಬೆಲೆಗೆ ಆಹಾರ ಸಿಗುತ್ತೆ. ಈಗ ಸದ್ಯ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿರೋದ್ರಿಂದ ಇಂದಿರಾ ಕ್ಯಾಂಟೀನ್ಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಇನ್ನು ಎಷ್ಟು ದಿನ ಹಾಗಾದ್ರೆ ಇಂದಿರಾ ಕ್ಯಾಂಟೀನ್ ತೆರೆದಿರುತ್ತೆ? ಯಾವಾಗ ಕ್ಲೋಸ್ ಆಗಬಹುದು? ನಗರದಲ್ಲಿ ಈಗ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಗ್ಯಾಸ್ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ. ಹಾಗಾಗಿ ಕೆಲವು ಹೋಟೆಲ್ಗಳು ಈಗಾಗಲೇ ಬೆಲೆ ಏರಿಕೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕೆಫೆ ಜೊತೆಗೆ ಕೆಲವು ಹೋಟೆಲ್ಗಳು ಅಂದ್ರೆ ಕಾಫಿ ಟೀ ಬೆಲೆನ ₹5 ಜಾಸ್ತಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕೆಲವು ಹೋಟೆಲ್ ನಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳ ಮೇಲೆ ಕನಿಷ್ಠ ಅಂದ್ರೂ ಕೂಡ ₹5 ₹10 ವರೆಗೂ ಕೂಡ ಈಗ ಬೆಲೆ ಏರಿಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇನ್ನು 2-3 ದಿನಗಳಲ್ಲಿ ಏನಾದ್ರೂ ನಮಗೆ ಸಮರ್ಪಕವಾದ ಒಂದು ಸಿಲಿಂಡರ್ ಸಿಗದೆ ಹೋದ್ರೆ ಖಂಡಿತವಾಗಿಯೂ ಸಾಮೂಹಿಕವಾಗಿ ನಗರದ ಬಹುತೇಕ ಹೋಟೆಲ್ಗಳಲ್ಲಿ ಬೆಲೆ ಏರಿಕೆ ಆಗುವಂತಹ ಚಾನ್ಸಸ್ ಖಂಡಿತವಾಗಿ ಇದೆ. ಮತ್ತೊಂದು ಕಡೆ ಈ ಸಿಲಿಂಡರ್ ಸಮಸ್ಯೆ ಈಗ ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದೆ. ಇಂದಿರಾ ಕ್ಯಾಂಟೀನ್ ಪ್ರತಿನಿತ್ಯ ಆಹಾರವನ್ನು ಸರಬರಾಜು ಮಾಡುವಂತಹ ಇಂದಿರಾ ಕ್ಯಾಂಟೀನ್ ನ ಕಿಚನ್ ನಲ್ಲೇ ಈಗ ಕೆಲಸ ಅಂದ್ರೆ ಆಹಾರ ತಯಾರು ಮಾಡುವಂತಹ ಕೆಲಸ ಸ್ಥಗಿತವಾಗಿದೆ. ಸದ್ಯ ನಾನೀಗ ಮಲ್ಲೇಶ್ವರಂ 2nd ಕ್ರಾಸ್ ನಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ನ ಕಿಚನ್ ಬಳಿ ಇದೀನಿ. ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಪ್ರತಿನಿತ್ಯ ಕೂಡ ಸುಮಾರು 5,000ದಿಂದ 6,000 ಜನರಿಗೆ ಊಟವನ್ನ ತಯಾರು ಮಾಡಿ ಇಲ್ಲಿಂದ ವಿವಿಧ ಅಂದ್ರೆ ಸುಮಾರು 20ಕ್ಕೂ ಅಧಿಕ ವಾರ್ಡ್ಗಳಲ್ಲಿರುವ ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರವನ್ನು ತೆಗೆದುಕೊಂಡು ಹೋಗುವ ಸರಬರಾಜನ್ನ ಮಾಡ್ತಾರೆ. ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು ಅಥವಾ ರಾತ್ರಿ ಊಟ ಆಗಿರ್ಬೋದು, ಇದೇ ಕಿಚನ್ ಇಂದ ಸುಮಾರು 20ಕ್ಕೂ ಅಧಿಕ ವಾರ್ಡ್ಗಳಿಗೆ ಊಟ ಸರಬರಾಜು ಆಗುತ್ತೆ. ನೀವು ಗಮನಿಸ್ತಾ ಇದ್ದೀರಾ, ಸಿಲಿಂಡರ್ ಖಾಲಿಯಾಗಿ ಎಲ್ಲಾ ಖಾಲಿ ಸಿಲಿಂಡರ್ ಗಳನ್ನ ಕಿಚನ್ ಎದುರುಗಡೆ ಸಾಲುಗಟ್ಟಿ ಇಲ್ಲಿ ನಿಲ್ಲಿಸಿದ್ದಾರೆ. ಯಾವುದು ಕೂಡ ಫಿಲ್ ಆಗಿಲ್ಲ. ನೀವು ಗಮನ ನೋಡಿ, ಕಂಪ್ಲೀಟ್ ಖಾಲಿ ಸಿಲಿಂಡರ್ಸ್ ಇದು, ಯಾವುದು ಕೂಡ ಫಿಲ್ ಆಗಿಲ್ಲ. ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ 19 kg ಇರೋ ಸಿಲಿಂಡರ್ ಆಗಿರ್ಬೋದು, 7 kg ಸಿಲಿಂಡರ್ ಆಗಿರ್ಬೋದು, ಎಲ್ಲವೂ ಕೂಡ ಖಾಲಿ ಆಗಿದೆ. ಅಂದ್ರೆ ಖಾಲಿಯಾಗಿರೋ ಸಿಲಿಂಡರ್ ನ ಕಿಚನ್ ನ ಹೊರಗಡೆ ಇಟ್ಟಿದ್ದಾರೆ. ನೀವು ಕಿಚನ್ ನ ಗಮನಿಸ್ತಾ ಇದ್ರೆ ಕಿಚನ್ ಕಂಪ್ಲೀಟ್ ಖಾಲಿ ಇದೆ. ಯಾವುದೇ ಸಿಬ್ಬಂದಿ ಕೂಡ ಇಲ್ಲ. ಅಂದ್ರೆ ದಿನಸಿ ಇದೆ, ತರಕಾರಿ ಇದೆ ಅಡಿಗೆ ಮಾಡೋದಕ್ಕೆ, ಆದ್ರೆ ಸಿಲಿಂಡರ್ ಇಲ್ಲ. ಜೊತೆಗೆ ಪರ್ಯಾಯವಾಗಿ ಇಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಿಕ್ ಸ್ಟವ್ ಇಲ್ಲ ಅಥವಾ ಸೌದೆಗಳನ್ನ ಬಳಸ್ಕೊಂಡು ಅಡಿಗೆ ಮಾಡಬೇಕು ಅಂತಂದ್ರೆ ಅದಕ್ಕೂ ವ್ಯವಸ್ಥೆ ಇಲ್ಲ. ಸೊ ಹಾಗಾಗಿ ದಿನಸಿ ಇದ್ರೂ ಕೂಡ, ತರಕಾರಿಗಳು ಇದ್ರೂ ಕೂಡ, ಕೆಲಸ ಮಾಡೋದಕ್ಕೆ ಸಿಬ್ಬಂದಿಗಳು ಇದ್ರೂ ಕೂಡ ಸೊ ಗ್ಯಾಸ್ ಇಲ್ಲ. ಹಾಗಾಗಿ ಸಿಬ್ಬಂದಿಗಳು ಕೂಡ ಸಹಜವಾಗಿ ಏನೋ ಗ್ಯಾಸ್ ಇಲ್ಲದೆ ನಾವು ಅಡಿಗೆ ಯಾವ್ದ್ರಲ್ಲಿ ಮಾಡೋದು ಅನ್ನೋ ಕಾರಣಕ್ಕೋಸ್ಕರ ಯಾವ ಸಿಬ್ಬಂದಿಯೂ ಕೂಡ ಕಿಚನ್ ಒಳಗಡೆ ಕೆಲಸ ಮಾಡ್ತಾ ಇಲ್ಲ. ನೀವು ಗಮನಿಸ್ತಾ ಇದ್ರೆ ಎಲ್ಲವೂ ಕೂಡ ಏನು ಪಾತ್ರೆ ಪಗಡೆಗಳು ಹೇಗಿದೆಯೋ ಎಲ್ಲವೂ ಕೂಡ ಹಾಗೆ ಬಿದ್ದಿದ್ದಾವೆ. ಸೊ ಯಾವುದೇ ರೀತಿಯ ಒಂದು ಆಹಾರ ತಯಾರಿಕೆ ಕೆಲಸ ಕೂಡ ಆಗ್ತಾ ಇಲ್ಲ. ಆದ್ರೆ ಈ ಕಿಚನ್ ನಲ್ಲಿ ಇವತ್ತಿನ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಗೆ ಸುಮಾರು 20 ವಾರ್ಡ್ಗಳಿಗೆ ಕೇವಲ ಇಡ್ಲಿಯನ್ನ ಮಾತ್ರ ತಯಾರು ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಕೇವಲ ಇಡ್ಲಿ ಮಾತ್ರ ಕಳಿಸ್ಕೊಟ್ಟಿದ್ದಾರೆ ಬೆಳಗ್ಗೆ. ಈಗ ಮಧ್ಯಾಹ್ನದ ಊಟಕ್ಕೆ ಸುಮಾರು 11 ಗಂಟೆಯಿಂದ 12 ಗಂಟೆಯ ಒಳಗಡೆ ಊಟವನ್ನ ಸಪ್ಲೈ ಮಾಡಬೇಕಾಗಿತ್ತು. ಆದ್ರೆ ಸಿಲಿಂಡರ್ ಸಮಸ್ಯೆಯಿಂದ ಹಾಗಾಗಿ ಕಂಪ್ಲೀಟ್ ಎಲ್ಲವೂ ಕೂಡ ಖಾಲಿ ಇದೆ. ಎಲ್ಲ ಪಾತ್ರೆ ಆಹಾರವೇ ತಯಾರಾಗ್ತಾ ಇಲ್ಲ. ಆದ್ರೆ ಈಗಾಗಲೇ ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರ ಸರಬರಾಜು ಆಗ್ತಾ ಇಲ್ಲ. ಹಾಗಾಗಿ ಬಹುಶಃ ಮಧ್ಯಾಹ್ನದ ನಂತರ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಬಹುತೇಕ ಅನುಮಾನ ಆಗಿರುತ್ತೆ. ಅಂದ್ರೆ ಸುಮಾರು 3ಕ್ಕೂ ಅಧಿಕ ಗುತ್ತಿಗೆದಾರರು ಈ ಗುತ್ತಿಗೆಯನ್ನು ಪಡೆದುಕೊಂಡು ನಗರಕ್ಕೂ ಅಧಿಕ ವಾರ್ಡ್ ಇಂದಿರಾ ಕ್ಯಾಂಟೀನ್ಗೆ ಆಹಾರವನ್ನು ಈ ಕಿಚನ್ ನಲ್ಲಿ ಕಂಪ್ಲೀಟ್ ವರ್ಕ್ ನಿಂತಿದೆ, ಆಹಾರ ತಯಾರಾಗ್ತಾ ಇಲ್ಲ. ಹಾಗಾಗಿ ಇದರ ಪರಿಣಾಮವಾಗಿ 20ಕ್ಕೂ ಅಧಿಕ ವಾರ್ಡ್ಗಳಲ್ಲಿ ಏನೋ ಈ ಕಿಚನ್ ಇಂದ ಆಹಾರ ಸಪ್ಲೈ ಆಗ್ತಾ ಇತ್ತು, ಎಲ್ಲವೂ ಕೂಡ ಸ್ಥಗಿತ ಆಗಿದೆ. ಪ್ರತೀಕ್ಷಾ, ಇದಂದ್ರೆ ಬಹುಶಃ ಈಗ ಅತಿ ಶೀಘ್ರದಲ್ಲಿ ಏನಾದರೂ ಸಿಲಿಂಡರ್ ವ್ಯವಸ್ಥೆ ಮಾಡದೆ ಹೋದ್ರೆ ಖಂಡಿತವಾಗಿಯೂ ಇಂದಿರಾ ಕ್ಯಾಂಟೀನ್ ಅಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಕೂಡ ಸಿಗೋದಿಲ್ಲ. ಹಾಗಾಗಿ ಬಡ ಜನರ ಪಾಲಿಗೆ ಇದು ಒಂದ್ ರೀತಿಯಾಗಿ ಬಿಸಿ ತುಪ್ಪ ಆಗಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.